ಆ ಕಡೆ ಹೊಡಿಯಪ್ಪ ವಾಸನೆ ಬರ್ತದೆ. ಹೋಗಪ್ಪ ಕಡೆ ಅಲ್ಲಿಗೆ ಗೊತ್ತಾಗಲ್ವಾ ಬಿಡಿ ಸೇರ್ಕೊಂಡು ನಿಂತಿದೀಯಾ? ಏಯ್ ಯಾಕೋ ಇದು ಸೇರ್ತಿದ್ರೆ ಆ ಕಡೆ ಆ ಕಡೆ ಸೇರ್ತಿದ್ರೆ ಗೊತ್ತಾಗಲ್ವಾ ಇಷ್ಟು ಮಾತ್ರ ಪ್ರೆಗ್ನೆಂಟ್ ಮಗುಗೆ ಏನಾದರೂ ಆದರೆ ಅವರೇ ಅದೇ ನಿಮ್ಮ ಯಜಮಾನ್ರು ಇಲ್ಲಾಂದ್ರೆ ಅಲ್ಲಿ ಸಿಗರೇಟ್ ಸೇರ್ತಾ ಇದಾರೆ ಅಕ್ಕ, ಅದಕ್ಕೆ ಹೇಳೋಣ ಅಂತ ಬಂದ್ವಿ. ನಿಮ್ಮ ಮನೇಲೂ ಮಕ್ಕಳಿದ್ದಾರೆ, ದೊಡ್ಡವರಿದ್ದಾರೆ, ಅವ್ರ ಮುಂದೆ ಎಲ್ಲ ಸಿಗರೇಟ್ ಸೇರ್ತಿದೆ, ನಿಮಗೂ ಹೆಲ್ತ್ ಹಾಳಾಗುತ್ತೆ. ಮತ್ತು ಔಟ್ಸೈಡ್ ಪಬ್ಲಿಕಲ್ಲೆಲ್ಲ ಸೇರ್ತಾ ಇದ್ದಾರೆ, ಪ್ರೆಗ್ನೆನ್ಸಿ ಅವರು ಮಕ್ಕಳು ಎಲ್ಲ ಹೋಗ್ತಾ ಇರ್ತಾರೆ. ಸ್ವಲ್ಪ ಹೇಳಿ ಅವ್ರಿಗೆ. ಮೊನ್ನೆ ಒಬ್ರು ಹಂಗೆ ನಿಮ್ಮ ಯಜಮಾನ್ರ ಜೊತೆ ಇದ್ದವರು ತೀರ್ಕೊಂಡಿದ್ದಾರೆ, ಅದಕ್ಕೆ ಸ್ವಲ್ಪ ನಿಮ್ಗೆ ಹೇಳೋಣ ಅವ್ರ ಬಗ್ಗೆ ಅಂತ ಬಂದಿದ್ವಿ. ಬಂದ್ರಾ? ಬಂದೆ. ಸಿಗರೇಟ್ ಸೇರ್ಕೊಂಡ್ ಬಂದಿದ್ದೀರಾ? ಇಲ್ಲ, ಅಕ್ಕಪಕ್ಕದವರೆಲ್ಲ ನಿಮ್ ಬಗ್ಗೆನೇ ಮಾತಾಡ್ತಿದ್ದಾರೆ. ಯಾರು ಹೇಳಿದ್ ನಿನ್ಗೆ ಸಿಗರೇಟ್ ಸೇರ್ಕೊಂಡ್ ಬರ್ತಿದ್ದೀರಾ ಅಂತ? ಆತರ ಏನಿಲ್ಲ. ಯಾರು ಹೇಳಿದ್ ನಿನ್ಗೆ? ಯಾರು ಹೇಳಿದಾರೆ ಅನ್ನೋದು ಬೇಕಾಗಿಲ್ಲ, ಕೇಳ್ತಿದ್ದೀನಿ ತಾನೆ. ಆತರ ಏನಿಲ್ಲ, ಬಾ ಊಟ ಮಾಡೋಣ. ನನ್ ನಮ್ಗೆ ಮೋಸ ಮಾಡ್ಬಿಟ್ರಿ, ನಿನ್ನ ನಂಬ್ಕೊಂಡು ನಾನ್ ಬಂದೆ. ನನ್ ಮಾತಕ್ ಬೆಲೆ ಇಲ್ವಾ? ಸಿಗರೇಟ್ ಸೇರ್ತಾ ಬಂದೆ, ನಿಮ್ ಜೊತೆ ನಿಮ್ ಫ್ರೆಂಡ್ಸ್ ಹತ್ರು, ಇಷ್ಟಾದ್ರೂ ನಿಮ್ಗೆ ಬುದ್ಧಿ ಬಂದಿಲ್ವಾ? ಇವತ್ತು ಸಿಗರೇಟ್ ಸೇರ್ಕೊಂಡ್ ಬಂದಿದ್ದೀರಾ, ಏನ್ ಹೇಳ್ಬೇಕು, ನಾಚಿಕೆ ಆಗಲ್ವಾ ನಿಮ್ಗೆ? ಸಂಸಾರನ ಸಿಗರೇಟ್ ಬೇಕಂದ್ರೆ ಬಾಗಿಲು ತೆಗ್ದಿದೆ, ಆಚೆ ಹೋಗು. ನಾಯಿ ನನ್ ಮಗನೇ, ಸಂಸಾರ ಬೇಕಂದ್ರೆ ಎಲ್ಲ ಬಿಟ್ಟು ನನ್ ಜೊತೆ ಚೆನ್ನಾಗ್ ಬದುಕು. ಜೀವನದಲ್ಲಿ ಏನೆಲ್ಲ ಆಯ್ತು ಅಂತ ನೀವು ನೋಡಿದ್ದೀರಾ. ಒಂದ್ ಕಡೆ ನನ್ನ ಫ್ರೆಂಡು ಸತ್ತ, ಇನ್ನೊಂದ್ ಕಡೆ ನನ್ನ ಹೆಂಡತಿ ಮೇಲೆ ಇಟ್ಟಿದ್ದ ನಂಬಿಕೆನೂ ಹಾಳಾಯ್ತು. ಸಿಗರೇಟ್ ಸೇದೋದ್ರಿಂದ ಹಿಂಗೆಲ್ಲ ಆಗುತ್ತೆ. ಬಟ್ ನೀವು ಯಾವುದೇ ರೀತಿ ಸಿಗರೇಟ್ ಸೇದಿ ಇನ್ನೊಬ್ರ ಆರೋಗ್ಯಕ್ಕೆ ಹಾನಿಕಾರ ಮಾಡಕ್ ಹೋಗ್ಬೇಡಿ. ಇವತ್ತು ದಿನ ವರ್ಲ್ಡ್ ಟೊಬ್ಯಾಕೋ ಡೇ ಇರೋದ್ರಿಂದ ನಾನು ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನನ್ನ ಹೆಂಡತಿ ಮೇಲೆ ಆಣೆ, ನನ್ನ ಮಕ್ಳ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ನಾನು ಇನ್ನು ಮುಂದೆ ಸಿಗರೇಟ್ ಸೇದಲ್ಲ. ನೀವು ಸೇದಕ್ಕೆ ಹೋಗಬೇಡಿ, ಇನ್ನೊಬ್ರ ಆರೋಗ್ಯಕ್ಕೆ ಹಾನಿ ಮಾಡಬೇಡಿ.